ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಏನು ಮಾಡತ್ತೀನಿ ಅಂದರೆ ಚೌಳಿಕಾಯಿ ಪಲ್ಯ ಮಾಡತ್ತೀನಿ ನೋಡ್ರಿ. ಚೌಳಿಕಾಯಿ ಇವನ್ನ ಸೋಸಿಟ್ಟಿವಿ ನೋಡ್ರಿ. ಈ ಥರ ಸಣ್ಣಗೆ ಮುರಿದಿಟ್ಟೀನಿ. ಇವನ್ನ ತೊಳ್ಕೊಂಡು ಹುರ್ಕೋಬೇಕ್ರಿ. ಮತ್ತು ಒಗ್ಗರಣೆ ಹಾಕಕ್ಕೆ ನಾವು ಉಳ್ಳಾಗಡ್ಡಿ ಕರಿಬೇವು ತೊಗೊಂಡೀನಿ ಮತ್ತು ಕೊತ್ತಂಬರಿನೂ ಇಟ್ಕೊಂಡೀನಿ ನೋಡ್ರಿ ಪಲ್ಯಕ್ಕೆ ಹಾಕಕ್ಕೆ. ಈಗ ಚೌಳಿಕಾಯಿ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ್ರಿ. ಭಾಳ ಈಸಿ ಐತ್ರಿ ಮಾಡೋದು. ಅಷ್ಟು ರುಚಿ ಆಕೈತೆ ನೋಡ್ರಿ. ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತೂ ಭಾರಿ ಮಸ್ತ್ ಆಕೈತೆ ನೋಡ್ರಿ. ಈಗ ನಾವು ಇದನ್ನ ತೊಳೆಯೋಣ್ರಿ. ತೊಳೆದ ಹುರ್ಕೊಳ್ಳೋಣಂತ ನೋಡ್ರಿ. ಇವಾಗ ಚೌಳಿಕಾಯಿ ಅದಾವ. ನಾನೀಗ ಇದಕ್ಕೆ ನೀರು ಹಾಕ್ಕೋತೀನಿ. ನೀರು ಹಾಕ್ಕೊಂಡು ಇವನ್ನ ಈ ಥರ ತೊಳ್ಕೊಬೇಕು ನೋಡ್ರಿ. ನಾವು ಅಂದರೆ ಇವು ಸುಣ್ಕ ಭಾಳ ಇರ್ತಾವ್ರಿ, ಸ್ವಚ್ಛಾಗಿ ತೊಳಿಬೇಕು. ಈಗ ನಾನಿಲ್ಲಿ ಗ್ಯಾಸಿನ ಮ್ಯಾಗ ಇದು ಕಡಾಯಿ ಇಟ್ಟೇನೆ ನೋಡ್ರಿ. ಬಾಳ್ಗಿ ಕಾಯಕ್ಕೆ ಇಟ್ಟೇನಿ. ಕಬ್ಬಿಣ ಕಡಾಯಿ ಒಳಗೆ ಹುರಿಬೇಕ್ರಿ, ಅಂದ್ರೆ ಲಘು ಹುರಿತಾವು. ಈಗ ನಾನು ಈ ಚೌಳಿಕಾಯಿ ಇದಕ್ಕೆ ಹಾಕ್ತೇನೆ ನೋಡ್ರಿ. ಚೌಳಿಕಾಯಿ ನೋಡ್ರಿ ಚಲೋ ತಂಗೆ ಹುರಿದಷ್ಟು ಪಲ್ಯ ಅಷ್ಟು ರುಚಿ ಆಗ್ತೈತಿ. ಇವನ್ನ ಹುರ್ಕೋಬೇಕು ನೋಡ್ರಿ. ಈ ಥರ ನೀರಿನ ಅಂಶ ಹೋಗೋ ಮಟ್ಟ ಒಣದು ಹುರಿಬೇಕ್ರಿ. ಆಮೇಲೆ ಎಣ್ಣೆ ಹಾಕ್ತೇನಂತ. ತೊಳೆದಿರ್ತೇವಲ್ರಿ, ನೀರೆಲ್ಲ ಸುಟ್ಟು ಹೋಗ್ಲದ. ನೋಡ್ರಿ, ಈಗ ನೀರಿನ ಅಂಶ ಹೋಗೈತಿ. ಈಗ ನಾನು ಇದಕ್ಕೆ ಎಣ್ಣೆ ಹಾಕ್ತೇನೆ ನೋಡ್ರಿ. ಎಣ್ಣೆ ಒಂದು 2 ಚಮಚ ಹಾಕ್ತೇನೆ ರೀ. ಸ್ವಲ್ಪ ಎಣ್ಣೆ ಚಲೋ ತಂಗೆ ಹಾಕಿ ಹುರಿದ್ರೆ ಪಲ್ಯ ಭಾರಿ ಟೇಸ್ಟ್ ಆಗತ್ತೆ ರೀ. ಅದು ಹುರಿಬೇಕು ನೋಡ್ರಿ ಚೆಂದಾಗಿ. ಈಗ ನೋಡ್ರಿ, ಇವ ಚೌಳಿಕಾಯಿ ಹುರಿದಾವ. ಈಗ ನೋಡ್ರಿ ಈ ಥರ ಹುರಿಬೇಕು. ಈಗ ನಾನು ಈ ಥರ ಹುರಿದೇನೆ. ಗ್ಯಾಸ್ ಆಫ್ ಮಾಡ್ತೇನೆ ನೋಡ್ರಿ. ಒಗ್ಗರಣೆ ಹಾಕೋದು ನೋಡೋಣಂತ ನೋಡ್ರಿ. ನಾನು ಚೌಳಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕಕ್ಕೆ ಬಾಳ್ಗೆ ಇಟ್ಕೊಂಡೀನಿ. ನಾನೀಗ ಎಣ್ಣೆ ಹಾಕ್ತೇನೆ ನೋಡ್ರಿ. ಎಣ್ಣೆ ಹಾಕೇನ್ರಿ. ಎಣ್ಣೆ ಕಾಯಿಲಿದೆ. ಎಣ್ಣೆ ಕಾದೈತೆ ನೋಡ್ರಿ. ನಾನು ಸಾಸಿವೆ ಹಾಕೊಳತ್ತೀನಿ. ಈಗ ನಾವು ಹೆಚ್ಚಿಟ್ಟಿದ್ವಲ್ರಿ ಉಳ್ಳಾಗಡ್ಡಿ, ಅವನ್ನ ಹಾಕ್ತೇನೆ. ಆಮೇಲೆ ಕರಿಬೇವು ಹಾಕ್ತೇನೆ ನೋಡ್ರಿ. ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ನೋಡ್ರಿ. ಈಗ ಎಣ್ಣೆ ಒಳಗೆ ಫ್ರೈ ಆಗ್ಲಿರಿ. ಇದು ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಆಗತ್ತವ ಎಣ್ಣೆ ಒಳಗೆ. ನಾನೀಗ ಇದಕ್ಕೆ ಅರ್ಶಿಣ ಪುಡಿ ಹಾಕ್ಕೋತೀನಿ ನೋಡ್ರಿ. ಅರ್ಶಿಣ ಪುಡಿ, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೋತೀನಿ ರೀ. ಗರಂ ಮಸಾಲೆ ತೊಗೊಂಡೇನಿ ನೋಡ್ರಿ, ಸ್ವಲ್ಪ ಹಾಕ್ಕೋತೀನಿ. ಆಮೇಲೆ ನಾ ಇವತ್ತು ಹಸಿ ಖಾರ ಯೂಸ್ ಮಾಡಕತ್ತಿಲ್ಲ ರೀ. ನಾನು ಮಸಾಲೆ ಖಾರ ಯೂಸ್ ಮಾಡತ್ತೇನೆ ನೋಡ್ರಿ. ಮಸಾಲೆ ಖಾರ ಹಾಕಿ ನಾನಿವತ್ತು ಚೌಳಿಕಾಯಿ ಪಲ್ಯ ಮಾಡತ್ತೀನಿ. ಚಿಕ್ಕಷ್ಟು ಮಸಾಲೆ ಖಾರ ಹಾಕೇನಿ ನೋಡ್ರಿ. ಇದನ್ನೆಲ್ಲ ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ನೋಡ್ರಿ. ನಿಮಗೆ ಬೇಕಂದ್ರೆ ಟೊಮ್ಯಾಟೊನೂ ಹಾಕ್ಬೋದು. ನಾನು ಟೊಮ್ಯಾಟೊ ಹಾಕಾಕತ್ತಿಲ್ಲ ರೀ, ಹಂಗೆ ಮಾಡತ್ತೀನಿ. ಹಂಗೆ ಮಾಡಿದ್ರೂ ಮಸ್ತ್ ಟೇಸ್ಟ್ ಆಗುತ್ತೆ ರೀ. ಇದು ನೋಡ್ರಿ ಎಣ್ಣೆ ಒಳಗೆಲ್ಲ ಫ್ರೈ ಆಗೈತಿ. ನೋಡ್ರಿ ಇದೆಲ್ಲ ಫ್ರೈ ಆಗತೈತಿ. ನಾನೀಗ
ಚೌಳಿಕಾಯಿ ಹುರಿದಿಟ್ಟಿದ್ನಲ್ರಿ ಅವನ್ನ ಇದಕ್ಕೆ ಹಾಕ್ತೇನೆ ನೋಡ್ರಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ಒಗ್ಗರಣೆ ಒಳಗೆ. ನೋಡ್ರಿ ಇದು ಮಸಾಲೆ ಖಾರ ಹಾಕ್ತೀನಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಚಾಕ್ ಹಾಕೋ ಸಕ್ಕರೆ ಹಾಕ್ಬೇಕ್ರೆ ಟೇಸ್ಟ್ ಭಾಳ ಆಗುತ್ತೆ ನೋಡ್ರಿ. ಸ್ವಲ್ಪ ಹಾಕೀನಿ, ಟೇಸ್ಟ್ ಮಸ್ತ್ ಕೊಡ್ತೈತ್ರಿ ಇದು. ಆಮೇಲೆ ಕೆಂಪು ಮಸಾಲೆ ಖಾರ ಹಾಕೇವಲ್ರಿ ನಾವು, ಮಸಾಲೆ ಖಾರದ ಪಲ್ಯ ಅಂತೂ ಭಾರಿ ಟೇಸ್ಟ್ ಆಗುತ್ತೆ ನೋಡ್ರಿ ಇದು. ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತೂ ಭಾರಿ ಮಸ್ತ್ ಆಕೈತಿ ಇದು. ಇದಕ್ಕೆ ನೀರು ಹಾಕ್ತೀನಿ ನೋಡ್ರಿ. ಈಗ ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗೈತಿ. ಇದು ಕುದಿಯಾಕ ನೀರು ಹಾಕ್ತೀನಿ. ಇಷ್ಟು ನೀರು ಹಾಕೀನಿ ನೋಡ್ರಿ. ಈಗ ಕುದೀಲಿ. ಇದು ಕುದಿಲ್ರಿ ಒಂದು ಸ್ವಲ್ಪ ಬೇಕಂತ ತಾಟ್ ಮುಚ್ತೇನೆ ಅಂತ ನೋಡ್ರಿ. ಇದಕ್ಕೊಂಡ ನಾವು ಪ್ಲೇಟ್ ಮುಚ್ಚೋಣಂತ. ಇದು ಒಂದು 10 ನಿಮಿಷ ಕುದಿಲ್ರಿ. ಇದು ಕುದ್ಮೇಲೆ ನೋಡೋಣಂತ. ಈಗ ನೋಡ್ರಿ ಪಲ್ಯ ಕುದ್ದೈತಂತ ನೋಡೋಣ. ನೋಡ್ರಿ ಪಲ್ಯ ಕುದಿಯಾಕತೈತಿ. ಕುದ್ದೈತಿ ನೋಡ್ರಿ ಇದು ಪಲ್ಯ. ಈಗ ನಾವು ಕೊನೆಗೆ ಇದನ್ನು ಶೇಂಗಾ ಪೌಡ್ರ್ ಹಾಕ್ಕೊಂಡ್ರಿ. ಈ ಶೇಂಗಾ ಪೌಡ್ರ್ ನಾವು ಮೊದಲೇ ಮಾಡಿರ್ತೀನಿ. ಶೇಂಗಾ ಹುರಿದು ಈ ಥರ ನಾವು ಮಿಕ್ಸಿ ಹಾಕಿಟ್ಟಿರ್ತೀವಿ. ಈಗ ಪಲ್ಯಕ್ಕೆ ಹಾಕ್ತೇನೆ ನೋಡ್ರಿ. ಭಾರಿ ಟೇಸ್ಟ್ ಆಕೈತಿ ಇದು. ಮೊದಲು ಹಾಕಿದ್ರೆ ಹೊತ್ತೈತ್ರಿ ಇದು, ತಳ ಹಿಡಿತೈತಿ. ಅದಕ್ಕೆ ನಾವು ಈಗ ಪಲ್ಯ ಕುದ್ಮೇಲೆ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈ ಥರ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಕೈತಿ ನೋಡ್ರಿ ಇದು. ಆಮೇಲೆ ಕೊತ್ತಂಬರಿ ಅಷ್ಟು ಹಾಕ್ತೇನೆ ನೋಡ್ರಿ. ಈಗ ನೋಡ್ರಿ ಇದು ಪಲ್ಯ ರೆಡಿ ಆಗೈತಿ. ನಾನು ಗ್ಯಾಸ್ ಆಫ್ ಮಾಡ್ತೇನೆ ರೀ. ಇದು ಮುಚ್ಚಿಡ್ತೀನಿ ರೀ. ಈಗ ನೋಡ್ರಿ ಫೈನಲಿ ಚೌಳಿಕಾಯಿ ಪಲ್ಯ ರೆಡಿ ಆಯ್ತು. ಕೆಂಪು ಮಸಾಲೆ ಹಾಕಿದ್ದು ಕೆಂಪು ಖಾರದ್ದು ಮಾಡ್ಯಾವ ನೋಡ್ರಿ. ಭಾರಿ ಟೇಸ್ಟ್ ಆಗೈತಿ ಇದು. ಈ ಥರ ನೀವು ಒಮ್ಮೆ ಮಾಡಿ ಟ್ರೈ ಮಾಡಿರಿ, ಭಾರಿ ಟೇಸ್ಟ್ ಆಗೈತಿ. ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತೂ ಭಾರಿ ಮಸ್ತ್ ಟೇಸ್ಟ್ ಕೊಡ್ತೈತಿ ನೋಡ್ರಿ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.